ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BSc ನರ್ಸಿಂಗ್, BPT, BPO, ಅಲರ್ಟ್ ಹೆಲ್ತ್ ಸೈನ್ಸ್ ಒಳಗಡೆ BSc OT, BSc ಡಯಾಲಿಸಿಸ್, BSc MLT, BSc ಕಾರ್ಡಿಯಕ್ ಟೆಕ್ನಾಲಜಿ, BSc ಎಕ್ಸ್ರೇ ಟೆಕ್ನಾಲಜಿ ಇವೆಲ್ಲ ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ನಿಮಗೆ ಈ ವರ್ಷ KCET ಅಪ್ಲಿಕೇಶನ್ಸ್ ಹಾಕಲೇಬೇಕಾಗುತ್ತೆ. ಆಮೇಲೆ BSc ನರ್ಸಿಂಗಿಗೆ ಎಕ್ಸಾಮ್ಗೆ ಅಟೆಂಡ್ ಆಗಲೇಬೇಕಾಗುತ್ತೆ. ಸೊ ಹಿಂಗಿರಬೇಕಾದ್ರೆ ಈಗಾಗಲೇ ಒಂದು 3-4 ಬಾರಿ KCET ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ಗಳನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಹೋಗಿದ್ರು. ಆದರೂ ಕೂಡ ಮತ್ತೊಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಿ ಆದರೆ ಫೀಸನ್ನು ಮಾಡಿರೋದಿಲ್ಲ, ಅಪ್ಲಿಕೇಶನ್ ಹಾಕಿ ಬಿಟ್ಬಿಟ್ಟಿರ್ತಾರೆ, ಫೀಸ್ ಮಾಡೋಕ್ಕೆ ನೆನಪಾಗಿರೋದಿಲ್ಲ ಅಥವಾ ಫೀಸ್ ಸಕ್ಸಸ್ ಆಗಿರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೇನು ಮಾಡಿದ್ದಾರೆ ಅಂತಂದರೆ 10ರಿಂದ ಅಂದರೆ ನಿನ್ನೆಯಿಂದ ನಾಳೆ ತನಕ ಈಗಾಗಲೇ ಸ್ಟಾರ್ಟ್ ಆಗಿದೆ. ಏನಂದರೆ ನೀವು ಸ್ವತಃ ಬೆಂಗಳೂರಲ್ಲಿರುವಂತಹ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಆಫೀಸಿಗೆ ಹೋಗಿ 12ನೇ ತಾರೀಕು 5 ಗಂಟೆ ತನಕ ಹೋಗಿ ಅಲ್ಲಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ CET ಫೀಸನ್ನು ಸಲ್ಲಿಸಬೇಕಾಗತ್ತೆ. ಓಕೆ, CET ಫೀಸನ್ನು ಯಾರಿಗೆ ಅಂತಂದರೆ ಇದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರು ಇವರ ಹೆಸರಿನಲ್ಲಿ 600 ರೂಪಾಯಿ DD ತೆಗೆದುಕೊಂಡು ಹೋಗಿ 12 ತಾರೀಕು 5 ಗಂಟೆ ತನಕ ನೀವು ಖುದ್ದಾಗಿ ಹೋಗಿ ಮನವಿ ಸಲ್ಲಿಸಬೇಕಾಗುತ್ತೆ. ಇದೊಂದು ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರಿ, ಫೀಸ್ ಪೇಮೆಂಟ್ ಮಾಡಿರಲಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಫೀಸ್ ಪೇಮೆಂಟನ್ನು ಮಾಡಲಿಕ್ಕೆ ಲಾಸ್ಟ್ ಚಾನ್ಸ್ ಇದೆ, ಮತ್ತು ನಿಮಗೆ ಚಾನ್ಸಸ್ಸನ್ನು ಕೊಡೋಂಗಿಲ್ಲ. ಈ ಒಂದು CET ಅಪ್ಲಿಕೇಶನ್ಸ್ ನೆನಪಿಟ್ಟುಕೊಳ್ಳಿ. BSc ನರ್ಸಿಂಗ್ ಮಾಡಬೇಕು ಅಂದರೆ ಕಂಪಲ್ಸರಿ CET ಎಕ್ಸಾಮ್ ಬರೀಲೇಬೇಕು. ಆಮೇಲೆ BPO BPT ಮಾಡಬೇಕಂದ್ರೂ ಕೂಡ ಅಪ್ಲಿಕೇಶನ್ ಹಾಕಿರಲೇಬೇಕು. ಅಲರ್ಟ್ ಹೆಲ್ತ್ ಸೈನ್ಸಿಗೆ ಅಪ್ಲಿಕೇಶನ್ ಹಾಕಿರಲೇಬೇಕು. ಹೀಗಾಗಿ ಇದೊಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ನಾಳೆಗೆ ಹೋಗಿ 5 ಗಂಟೆ ಒಳಗಡೆ ಪೇಮೆಂಟನ್ನು ಕ್ಲಿಯರ್ ಮಾಡ್ಕೊಳ್ಳಿ.